ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ಟಿಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಫೋನ್ಪೇ ಆ್ಯಪ್ ಮುಖಾಂತರ ನಿಮ್ಮ ಗಾಡಿಯ ಫಾಸ್ಟ್ಯಾಗ್ ರೀಚಾರ್ಜನ್ನು ಯಾವ ರೀತಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ಫೋನ್ಪೇ ಉಪಯೋಗಿಸ್ಕೊಂಡು ನಿಮ್ಮ ಮೊಬೈಲ್ನಲ್ಲಿ ಈಸಿಯಾಗಿ ನೀವು ನಿಮ್ಮ ವೆಹಿಕಲ್ ಫಾಸ್ಟ್ಯಾಗ್ ರೀಚಾರ್ಜನ್ನು ಮಾಡ್ಬೋದು. ಸೊ ಯಾವ ರೀತಿಗೆ ಅಂತ ಕಂಪ್ಲೀಟ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ನ ಮಾಡ್ಕೊಳ್ಳಿ. ಮೊದಲಿಗೆ ನೀವು ಫೋನ್ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಹತ್ರ ಫೋನ್ಪೇ ಆ್ಯಪ್ ಇಲ್ಲ ಅಂದರೆ ನಾನು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಹಾಗೆ ನೀವು ಫೋನ್ಪೇ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡ್ಬೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ನಂತರ ನೀವು ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ರೀಚಾರ್ಜ್ ಆ್ಯಂಡ್ ಪೇ ಬಿಲ್ಸ್, ಮೊಬೈಲ್ ರೀಚಾರ್ಜ್, DTH ಎಲ್ಲ ಸಾಕಷ್ಟು ಆಪ್ಷನ್ ಇದೆ. ಅಲ್ಲಿ ವ್ಯೂ ಆಲ್ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿಕೊಂಡ್ರೆ ಕೆಳಗಡೆ ಬಂದರೆ ನಿಮಗೆ ಅಲ್ಲಿ ಫಾಸ್ಟ್ಯಾಗ್ ರೀಚಾರ್ಜ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ಕ್ಲಿಕ್ನ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಲ್ಲಿ ನಿಮ್ಮ ಒಂದು ಬ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ಸಾಕಷ್ಟು ಬ್ಯಾಂಕ್ ಇದೆ, IDFC ಫಸ್ಟ್ ಬ್ಯಾಂಕ್. ಹಾಗೆ ನಿಮ್ಮ ಬ್ಯಾಂಕ್ ಯಾವುದಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಏರ್ಟೆಲ್ ಪೇಮೆಂಟ್ಸ್, ಆಕ್ಸಿಸ್ ಬ್ಯಾಂಕ್, IDBI, ಬ್ಯಾಂಕ್ ಆಫ್ ಬರೋಡಾ. ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಬೋದು ಯಾವ್ದು ಬೇಕಿದ್ರೆ. ಕರ್ನಾಟಕ ಬ್ಯಾಂಕ್ ಇದ್ದರೆ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದರೆ ಬರುತ್ತೆ. SBI ಅಂತಿದ್ರೆ SBI ಅಂತ ಸೆಲೆಕ್ಟ್ ಮಾಡಿದ್ರೆ ಬರುತ್ತೆ. ನಂದು ಇಲ್ಲಿ IDFC ಫಸ್ಟ್ ಬ್ಯಾಂಕ್ ಆಗಿರೋದ್ರಿಂದ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಿದ್ದೀನಿ, ನೋಡ್ಬೋದು. ನಂತರ ನಿಮ್ಮ ಇಲ್ಲಿ ವೆಹಿಕಲ್ ನಂಬರ್ ಅಂತಂದರೆ ಗಾಡಿ ನಂಬರ್ ನೀವು ಹಾಕ್ಕೊಳ್ಬೇಕಾಗುತ್ತೆ. ನಿಮ್ಮ ನಂಬರ್ ಯಾವುದಿದೆ ಅಂತ ಹಾಕಿ ನಂತರ ಕೆಳಗಡೆ ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ನ ಮಾಡಿದರೆ ನಿಮ್ಮ ಕೆಳಗಡೆ ಬಿಲ್ ಡೀಟೇಲ್ಸ್ ಹಾಗೆ ನಿಮ್ಮ ಒಂದು ಕಸ್ಟಮರ್ ನೇಮ್ ಹಾಗೆ ಫಾಸ್ಟ್ಯಾಗ್ ಬ್ಯಾಲೆನ್ಸ್ ಬರುತ್ತೆ ಆಟೋಮೆಟಿಕ್ಕಾಗಿ. ಸೊ ಕನ್ಫರ್ಮೇಷನ್ಗೆ ನೀವು ಇಲ್ಲಿ ನೋಡ್ತಿರ್ಬೋದು ಕಸ್ಟಮರ್ ನೇಮ್ ಬಂದಿದೆ, ಹಾಗೆ ಬ್ಯಾಲೆನ್ಸ್ ನೀವು ಫಾಸ್ಟ್ಯಾಗಲ್ಲಿ ನಿಮ್ಮ ಎಷ್ಟು ಬ್ಯಾಲೆನ್ಸ್ ಇದೆ ಅಂತಲೂ ತೋರಿಸುತ್ತೆ. ಇದರಲ್ಲಿ 185 ಬ್ಯಾಲೆನ್ಸ್ ಇದೆ, ನೋಡ್ಬೋದು. ನೀವು ಎಷ್ಟು ಬೇಕೋ ಅಷ್ಟನ್ನ ರೀಚಾರ್ಜ್ ಮಾಡ್ಕೊಳ್ಬೋದು. 100 ರೂಪಾಯಿ ಆಗಿದ್ರೆ 100 ರೂಪಾಯಿ ಮಾಡ್ಕೊಳ್ಬೋದು. 100 ರೂಪಾಯಿಗಿಂತ ಕೆಳಗಡೆ ಆಗೋಲ್ಲ. ನೀವು ಇಲ್ಲಿ ನೋಡ್ತಿರ್ಬೋದು ಅಮೌಂಟ್ ಅಲೌಡ್ ಬಿಟ್ವೀನ್ 100 to 1 lakh ಅಂತ ಇದೆ. ನೀವು 50 ಆಗೋಲ್ಲ, 500, 100, 200 ಎಷ್ಟು ಬೇಕಿದ್ರೂ ಮಾಡ್ಕೊಳ್ಬೋದು. 100 ಅಂತ ಮಾಡಿ ಪ್ರೊಸೀಡ್ ಟು ಪೇ ಮೇಲೆ ಮಾಡಿ ನೀವು ಪೇಮೆಂಟ್ ಮಾಡಿದರೆ ಆಯಿತು, ನಿಮ್ಮ ಫಾಸ್ಟ್ಯಾಗ್ ರೀಚಾರ್ಜ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.